ಈಗ ಈ ಲೋಕಾಯುಕ್ತ ಅನ್ನೋ ಒಂದು ವಿಚಾರದ ಬಗ್ಗೆ ಮಾತನಾಡ್ತಿದ್ವಿ. ಮಾನವೀಯ ಮೌಲ್ಯಗಳು ಎಲ್ಲದರ ಜೊತೆಗೆ ಈ ಭ್ರಷ್ಟಾಚಾರದಿಂದ ಆಗ್ತಿರುವಂತಹ ಎಲ್ಲ ವಿಚಾರಗಳ ವಿರುದ್ಧವಾಗಿ ನಿಂತಹ ಒಂದು ಲೋಕಾಯುಕ್ತ. 70ರ ದಶಕದಲ್ಲಿ ಇದರ ಬಗ್ಗೆ ವಿಚಾರಗಳು ಶುರುವಾಗುತ್ತೆ. ಕರ್ನಾಟಕದಲ್ಲಿ 1984ಕ್ಕೆ ಬರುತ್ತೆ. ಈ ಲೋಕಾಯುಕ್ತ ಹೇಗಿತ್ತು ಸರ್? ನಿಮ್ಮ ಕಾಲದಲ್ಲಿ ಒಂದು ಅತ್ಯುನ್ನತ ಮಟ್ಟವನ್ನ ತಲುಪಿದಂತಹ ಕಾಲ ಅದು. ಇವತ್ತಿಗೆ ಪರಿಸ್ಥಿತಿ ಲೋಕಾಯುಕ್ತ ಹೇಗಿದೆ ಅದೆಲ್ಲವನ್ನು ನೋಡೋದಾದ್ರೆ ಸರ್, ಲೋಕಾಯುಕ್ತ ಸಂಸ್ಥೆ ಆಗಬೇಕನ್ನುವುದ ನಿರ್ಧಾರ ಅಂದಿನ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ಗೆ 1970ರಲ್ಲೇ ಇತ್ತು. ಆ ಸಂಸ್ಥೆ ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ ಒಂದು ವರದಿ ಕೊಟ್ಟಿತ್ತು. ಇವತ್ತು ಭ್ರಷ್ಟಾಚಾರ ಯಾವ ಮಟ್ಟಕ್ಕೆ ಹೋಗಿದೆ, ದುರಾಡಳಿತ ಯಾವ ಮಟ್ಟಕ್ಕೆ ಹೋಗಿದೆ, ಇದನ್ನು ನಿಯಂತ್ರಿಸಬೇಕಾದ್ರೆ ಒಂದು ಸ್ವತಂತ್ರವಾದ ಸಂಸ್ಥೆ ಇರಬೇಕು. ಆ ಸಂಸ್ಥೆಯನ್ನು ಕಟ್ಟಿ ಅಂತ ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ ಸಲಹೆ ಮಾಡಿದರು. ಆದರೆ ಕೇಂದ್ರ ಸರ್ಕಾರವೇ ಆಗಲಿ ರಾಜ್ಯ ಸರ್ಕಾರ ಆಗಲಿ ಸುಮಾರು 15 ವರ್ಷ ಏನೂ ಮಾಡಿಲ್ಲ. 1984ರಲ್ಲಿ ಕರ್ನಾಟಕದಲ್ಲಿ ಚುನಾವಣೆ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಒಂದು ಪಕ್ಷದವರು ಒಂದು ಪ್ರಣಾಳಿಕೆಯಲ್ಲಿ ಆಶ್ವಾಸನೆ ಕೊಡ್ತಾರೆ, ನಮ್ಮನ್ನು ಚುನಾಯಿಸಿದರೆ ನಾವು ಲೋಕಾಯುಕ್ತ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತೇವೆ ಕರ್ನಾಟಕದಲ್ಲಿ ಅಂತ. ಅವ್ರು ಗೆದ್ದು ಬರ್ತಾರೆ. ಗೆದ್ದು ಬಂದು 1 ವರ್ಷ ಏನೂ ಮಾಡಿರಲಿಲ್ಲ. ಆವಾಗ ಜನರು ಕೇಳೋಕ್ಕೆ ಶುರು ಮಾಡಿದರೆ, ಭರವಸೆ ಕೊಟ್ಟಿದ್ದಾರೆ, ಯಾಕೆ ಅದನ್ನು ಸ್ಥಾಪನೆ ಮಾಡಲ್ಲ ಅಂತ. ಆವಾಗ ಏನೆಲ್ಲ ಯೋಚನೆ ಮಾಡಿ, ನಾನು ಆವಾಗ ಅಡ್ವೊಕೇಟ್ ಜನರಲ್ ಆಗಿದ್ದೆ, ಯೋಚನೆ ಮಾಡಿ ಕರ್ನಾಟಕ ಲೋಕಾಯುಕ್ತ ಕಾಯ್ದೆಯನ್ನು ಜಾರಿ ಮಾಡ್ತಾರೆ. ಒಳ್ಳೆ ಕಾಯ್ದೆಯಾಗಿ ಜಾರಿ ಮಾಡ್ತಾರೆ. ಆದರೆ ಅದಕ್ಕೆ ನೇಮಕ ಮಾಡುವಾಗ ಒಬ್ಬ ಪಂಜಾಬ್ ಜಡ್ಜನ್ನು ಕರ್ಕೊಂಡು ಬಂದರು ಇಲ್ಲಿಗೆ. ನಾವು ಪಂಜಾಬ್ ಜಡ್ಜಿಗೆ ಕನ್ನಡ ಬರಲ್ಲ. ಲೋಕಾಯುಕ್ತ ಅಂದರೆ ಜನರ ಅಧಿಕಾರಿ. ಅವರಿಗೆ ಆ ಅಧಿಕಾರಿಯನ್ನು ಸಂಪರ್ಕ ಮಾಡುವ ಸಂದರ್ಭ ಬೇಕಾದಷ್ಟು ಇರಬೇಕದು. ಅದರಿಂದಲೇ ಅವರಿಗೆ ಅರ್ಥ ಆಗೋದು ಅವ್ರ ಕಷ್ಟ ಏನಂತ. ಆದರೆ ಇವರು ನ್ಯಾಯಾಧೀಶರಾಗಿದ್ದವರು. ಅದರಿಂದಾಗಿ ಯಾರನ್ನು ಹತ್ತಿರ ಬರೋಕ್ಕೆ ಬಿಡ್ತಾ ಇರಲಿಲ್ಲ. ಎರಡನೇದು ಭಾಷೆ ಬರ್ತಾ ಇರಲಿಲ್ಲ. ಹೋಗಿರಿ ಅವ್ರ ಹತ್ರ ಹೋಗಿ ಇವ್ರ ಹತ್ರ ಹೋಗಿ, ಅದು ಹಿಂದಿನಿಂದಲೂ ನಡೀತಾ ಇದ್ದ ಪ್ರವೃತ್ತಿ. ಅದರಿಂದ ಜನರಿಗೆ ಅದರ ಮೇಲೆ ಇರುವಂಥ ನಂಬಿಕೆ ಹೋಯಿತು, ಇರಲಿಲ್ಲ. ಇದರಿಂದ 2000ರಲ್ಲಿ ಜಸ್ಟಿಸ್ ಎನ್ ವೆಂಕಟಾಚಲ ಅಂತ ಬಂದರು, ಕರ್ನಾಟಕದವರು. ಅವರಿಗೆ ಕಾಯ್ದೆ ಬಗ್ಗೆ ಮಾಹಿತಿ ಇತ್ತು ಕಾಣಿಸ್ತದೆ. ಅವರು ಜನರನ್ನು ವೈಯಕ್ತಿಕವಾಗಿ ಸಂಪರ್ಕಿಸ್ತಾ ಇದ್ದರು. ಅವರ ಸಮಸ್ಯೆಗಳನ್ನು ಕೇಳ್ತಾ ಇದ್ದರು. ಅವರ ಕಷ್ಟ ದುಃಖಗಳನ್ನು ಕೇಳ್ತಾ ಇದ್ದರು. ಅವರು ಖುದ್ದಾಗಿ ಹೋಗಿ ದಾಳಿ ಮಾಡಿ ಅಧಿಕಾರಿಗಳನ್ನು ರೇಡ್ ಮಾಡ್ತಾಯಿದ್ರು. ಆವಾಗ ಜನರಿಗೆ ಭಾಳಷ್ಟು ಬಂತು ಸರ್, ಈ ಲೋಕಾಯುಕ್ತ ಸಂಸ್ಥೆ ಮೇಲೆ ನಂಬಿಕೆ ಬಂತು. ಅಷ್ಟೊತ್ತಿಗೆ ಸುಮಾರು 4 ಜನ ಲೋಕಾಯುಕ್ತರು ಬಂದು 5 ವರ್ಷ ಅಂದರೆ 20 ವರ್ಷವಾಗಿತ್ತು. ಅವರು 2006ರಲ್ಲಿ ನಿವೃತ್ತರಾದರು. ತದನಂತರ ನಾನು ಬಂದೆ. ನಾನು ಅವ್ರು ಮಾಡಿದ್ದನ್ನು ಮುಂದುವರಿಸ್ಕೊಂಡು ಹೋದೆ. ಅದರಿಂದ ಜನರಿಗೆ ಈ ಸಂಸ್ಥೆಯ ಮೇಲೆ ನಂಬಿಕೆ ಬಂತು. ತದನಂತರ ತಿರ್ಗಾ ಅದರಲ್ಲಿ ಉಲ್ಟಾ ಆಯಿತು. ಬೇಡದವ್ರನ್ನೆಲ್ಲ ತಂದು ಕೂರಿಸಿದ್ರು. ಯಾವ ಸರ್ಕಾರಕ್ಕೂ ಕೂಡ ಒಂದು ಸಂಸ್ಥೆ ಅವರ ವಿರುದ್ಧ ಕೆಲಸ ಮಾಡುವಂಥ ಸಂಸ್ಥೆ ಬೇಡ. ಅಂದರೆ ಇದೇ ವಿಚಾರವಾಗಿ ಸರ್, ಈಗ ವಿರುದ್ಧವಾಗಿ ಈ ಲೋಕಾಯುಕ್ತ ಆದರೂ ಕೂಡ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸುವಂತಹ ಪರಿಸ್ಥಿತಿ ಬಂದರೂ ಕೂಡ ಸರ್ಕಾರದ ವಿರುದ್ಧವೇ ಸಲ್ಲಿಸಬೇಕಾದಂತಹ ಕೆಲವೊಂದಿಷ್ಟು ಪರಿಸ್ಥಿತಿಗಳು ಎದುರಾಗ್ತವೆ. ಆ ಕಾರಣಕ್ಕೋಸ್ಕರ ಲೋಕಾಯುಕ್ತದ ಸಂಪೂರ್ಣ ಶಕ್ತಿಯನ್ನು ಕುಂದಿಸುವಂತಹ ಪ್ರಯತ್ನಗಳು ಆಗಾಗಲೇ ನಡೀತಾನೆ ಇರ್ತವೆ. ಹೌದು, 2014ರಲ್ಲಿ ತಿರ್ಗೇನೆ ಅದೇ ಆಯ್ತಲ್ಲ. ಲೋಕಾಯುಕ್ತಕ್ಕಿದ್ದ 2 ಅಧಿಕಾರ. ಒಂದು ಆಡಳಿತೆಯಿಂದ ಜನರಿಗಾಗುವಂಥ ಅನ್ಯಾಯಕ್ಕೆ ಪರಿಹಾರ ಕೊಡಿಸೋದು, 2 ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡೋದು. ಅದಕ್ಕೆ ಹೋರಾಟ ಮಾಡಬೇಕಾದ್ರೆ ಪೊಲೀಸ್ ಅಧಿಕಾರಿಗಳ ಅಗತ್ಯ ಇದೆ. ಕಾನೂನಿನಲ್ಲಿ ಪೊಲೀಸ್ ಅಧಿಕಾರಿಗಳು ಮಾತ್ರ ಮಾಡ್ಬೋದಂತಿದೆ. ಅದಕ್ಕಾಗಿ ಲೋಕಾಯುಕ್ತಕ್ಕೆ ಒಂದು ಪೊಲೀಸ್ ಸಂಸ್ಥೆನೇ ಕೊಟ್ಟಿದ್ದರು. ಅದು ಲೋಕಾಯುಕ್ತರ ಅಧೀನದ ಅಡಿ ಕೆಲಸ ಮಾಡ್ತಾ ಇತ್ತು. ಲೋಕಾಯುಕ್ತರಿಗೆ ಕೆಲಸ ಮಾಡುವ ಇಚ್ಛೆ ಇದ್ದರೆ ಅವ್ರ ಮುಖಾಂತರ ಮಾಡಿಸ್ಬೋದಾಗಿತ್ತು. ಇದು ಅದನ್ನೆಲ್ಲ ತೆಗೆದುಬಿಟ್ಟು ಬೇರೆಯೇ ಒಂದು ಸಂಸ್ಥೆ ಕಟ್ಟಿದ್ರು, ACB ಅಂತ. ಆ ಸಂಸ್ಥೆ ಕಟ್ಟಿದ್ರು. ಅದರಲ್ಲಿ ಮಾತ್ರ ಜನರು ಸ್ವಲ್ಪ ಕೋಪ ಮಾಡೋಕ್ಕೆ ಶುರು ಮಾಡಿದರು. ತದನಂತರ ಕೋರ್ಟ್ಗೆ ಹೋಯ್ತು. ACB ಬರೋದಕ್ಕೆ ಕಾರಣ ಏನಾಯ್ತು ಸರ್ ಅಂತ? ಯಾಕೆಂದರೆ ಒಂದು ಎನ್ ವೆಂಕಟಾಚಲನ್ ಅವ್ರು ಮಾಡಿದ ಕೆಲಸ, ಎರಡನೇದು ನಾನು ಮಾಡಿದ ಕೆಲಸ. ನಾನು 3 ಮುಖ್ಯಮಂತ್ರಿಗಳ ವಿರುದ್ಧ ವರದಿ ಕೊಟ್ಟಿದ್ದೆ. ಕಾಂಗ್ರೆಸ್ನವರು, JDS ಅವರು, BJP ಅವರು. ಸುಮಾರು 8 ಮಂತ್ರಿಗಳ ವಿರುದ್ಧ ಕೊಟ್ಟಿದ್ದೆ. ಸುಮಾರು
12 MLA MLCಗಳ ವಿರುದ್ಧ ಕೊಟ್ಟಿದ್ದೆ. ಇದರಿಂದ IAS ಅಧಿಕಾರಿಗಳೆಲ್ಲ ದೊಡ್ಡವ್ರ ಮೇಲಿಂದ ನಾನು ಕೆಲಸ ಮಾಡ್ಕೊಂಡು ಬಂದೆ. ಅದರಿಂದ ಅವ್ರಿಗೆ ಗೊತ್ತಾಯ್ತು ಇಲ್ಲಿ ಇಂಥ ಅಧಿಕಾರಿಗಳಿದ್ರೆ ನಡೆಯಲ್ಲ ಅಂತ. ಅದಕ್ಕೆ ಮೊದಲನೇದೇನು ಮಾಡಿದ್ರೆ ಅಂದರೆ ಆ ಆಫೀಸ್ ಮೇಲಿದ್ದಂಥ ಇದನ್ನು ನಂಬಿಕೆಯನ್ನು ತೆಗಿಬೇಕಂತ ಬೇರೆ ಬೇರೆ ಥರದ ಅಧಿಕಾರಿಗಳನ್ನು ತಂದು ಕೂರಿಸಿದ್ರು. ಒಬ್ಬರು ಚೀಫ್ ಜಸ್ಟಿಸ್ ಆಗಿದ್ದವರು ಅವರ ಮಗನನ್ನು ಹೈದರಾಬಾದಿಂದ ಕರೆತಂದು ಪಕ್ಕದ ರೂಮಲ್ಲಿ ಕೂರಿಸಿ ಅಲ್ಲಿ ಭ್ರಷ್ಟಾಚಾರ ಮಾಡಿಸ್ತಾ ಇದ್ರು ಲೋಕಾಯುಕ್ತರಾಗಿ. ಇಂಥ ಕೆಲಸಗಳು ನಡೀತಾ ಇದ್ವು. ತದನಂತರ ತಿರ್ಗಾ ಯಾರೋ ವೆಂಕಟಾಚಲಂ ಅಂತವ್ರು ಬರಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಆ ಅಧಿಕಾರವನ್ನೇ ಕಿತ್ಕೊಂಡು ಅವ್ರನ್ನ ಕೈಯಡಿಯಲ್ಲಿರುವಂಥ ಒಂದು ಸಂಸ್ಥೆ ಕೊಟ್ಟರು, ACB ಅನ್ನೋ ಸಂಸ್ಥೆ.